ಇವತ್ತು ಸಂಪೂರ್ಣವಾಗಿ ಕಮರ್ಷಿಯಲೈಸೇಷನ್ ಮಾಡ್ತಾ ಇದಾರ ಇವರು ಅಂತ ಅಷ್ಟೇ ನನ್ನ ಪ್ರಶ್ನೆ ಇರೋದು. ಜನರಿಗೆ ದಿಕ್ ತಪ್ಪಿಸ್ತಾ ಇದಾರ ಅಂತ. ಒಂದ್ ಕಡೆ ಹೇಳ್ತಾರೆ 54 ಕೋಟಿ ಜನ ಬಂದು ಕುಂಭಮೇಳದಲ್ಲಿ ಭಾಗವಹಿಸಿದ್ರು, ಸಂತೋಷ. ಆದ್ರೆ ಅದರಿಂದ ಆಗ್ತಾ ಇರುವಂತ ಪರಿಣಾಮದ ಬಗ್ಗೆ ಯೋಚನೆ ಮಾಡಿ ಜವಾಬ್ದಾರಿಯಾಗಿ ಯಾರನ್ನ ಮಾತಾಡ್ತಾ ಇದ್ದಾರ? ಅಲ್ಟಿಮೇಟ್ಲಿ ಏನು ಸರ್? ನೀರಿದ್ರೆ ತಾನೇ ನಾವು, ನೀರಿದ್ರೆ ತಾನೇ ಕೃಷಿ, ನೀರಿದ್ರೆ ತಾನೇ ಆರೋಗ್ಯ, ನೀರಿದ್ರೆ ತಾನೇ ಮನುಷ್ಯರು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ನೀವು ನಮ್ಮ ಮನುಕುಲದ ಇತಿಹಾಸ ತೆಗೆದು ನೋಡಿದ್ರೆ ಎಲ್ಲ ದೊಡ್ಡ ಸಿವಿಲೈಸೇಷನ್ಸ್ಗಳು ಕೂಡ ಎಲ್ಲಿಂದ ಆರಂಭ ಆದ್ರು? ನದಿ ದಂಡೆಯಿಂದ ತಾನೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರ್ಬೋದು, ನಿಮ್ಮ ರೋಮನ್ ಸಿವಿಲೈಸೇಷನ್ ಇರ್ಬೋದು, ಎಲ್ಲಾನು ಕೂಡ ಎಲ್ಲಿ ನದಿ ನೀರೆಲ್ಲಿ ಇರ್ತದೆ ಅಲ್ಲೇ. ಇಲ್ಲೂ ಅಷ್ಟೇ. ಬನಾರಸ್ ಇರ್ಬೋದು, ಹರಿದ್ವಾರ ಇರ್ಬೋದು, ಪ್ರಯಾಗ್ರಾಜ್ ಇರ್ಬೋದು, ಇವೆಲ್ಲ ನಿನ್ನೆ ಮೊನ್ನೆ ಹುಟ್ಟಿದಂತ ನಗರಗಳಲ್ಲ, ಪ್ರಾಚೀನ 3000-4000 ವರ್ಷ ಇತಿಹಾಸ ಇರೋದು. ಅದನ್ನ ಕಾಪಾಡೋದ್ ಬಿಟ್ಟು ನಮ್ಮ ಪರಂಪರೆಯನ್ನ ಮುಂದುವರಿಸ್ಲಿ, ಬೇಡ ಅಂತ ಇಲ್ಲ. ಆದ್ರೆ ದಿಕ್ ತಪ್ಪಿಸಿ ಜನರಿಗೆ ನೀವು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನೀವು ಮಾಡ್ತಾ ಇದ್ದೀರಾ, ಕಮರ್ಷಿಯಲೈಸ್ ಮಾಡ್ತಾ ಇದ್ದೀರಲ್ಲ, ಅದು ಸರಿ ಅಲ್ಲ. ಅಂಡ್ ಹೂ ಇಸ್ ರೆಸ್ಪಾನ್ಸಿಬಲ್? ಈಗ ಯಾವುದೇ ನದಿ ಮೂಲಗಳು, ಯಾವುದೇ ಜಲ ಮೂಲಗಳು ಕಲುಷಿತ ಆದ್ರೆ ನುಕ್ಸಾನ್ ಯಾರಿಗೆ ಹೇಳಿ? ನೀವೇ ಮೀಡಿಯಾದಲ್ಲಿ ಹಾಕ್ತೀರಾ. ಇಲ್ಲಿ ಯಾವ್ದಾದ್ರು ಈಗ ನಾವು ಬಂದ ಮೇಲೆ 1-2-3 ಪ್ರಕರಣಗಳಾಗಿದೆ. ದಾವಣಗೆರೆನಲ್ಲಿರ್ಬೋದು, ಚಿತ್ರದುರ್ಗದಲ್ಲಿರ್ಬೋದು, ಎಲ್ಲಿ ಕಲುಷಿತ ನೀರಿಂದ ಕೆಲವು ಜನ ಇವತ್ತು ಸಂಪೂರ್ಣವಾಗಿ ಕಮರ್ಷಿಯಲೈಸೇಷನ್ ಮಾಡ್ತಾ ಇದಾರ ಇವರು ಅಂತ ಅಷ್ಟೇ ನನ್ನ ಪ್ರಶ್ನೆ ಇರೋದು. ಜನರಿಗೆ ದಿಕ್ ತಪ್ಪಿಸ್ತಾ ಇದಾರ ಅಂತ. ಒಂದ್ ಕಡೆ ಹೇಳ್ತಾರೆ 54 ಕೋಟಿ ಜನ ಬಂದು ಕುಂಭಮೇಳದಲ್ಲಿ ಭಾಗವಹಿಸಿದ್ರು, ಸಂತೋಷ. ಆದ್ರೆ ಅದರಿಂದ ಆಗ್ತಾ ಇರುವಂತ ಪರಿಣಾಮದ ಬಗ್ಗೆ ಯೋಚನೆ ಮಾಡಿ ಜವಾಬ್ದಾರಿಯಾಗಿ ಯಾರನ್ನ ಮಾತಾಡ್ತಾ ಇದ್ದಾರ? ಅಲ್ಟಿಮೇಟ್ಲಿ ಏನು ಸರ್? ನೀರಿದ್ರೆ ತಾನೇ ನಾವು, ನೀರಿದ್ರೆ ತಾನೇ ಕೃಷಿ, ನೀರಿದ್ರೆ ತಾನೇ ಆರೋಗ್ಯ, ನೀರಿದ್ರೆ ತಾನೇ ಮನುಷ್ಯರು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ನೀವು ನಮ್ಮ ಮನುಕುಲದ ಇತಿಹಾಸ ತೆಗೆದು ನೋಡಿದ್ರೆ ಎಲ್ಲ ದೊಡ್ಡ ಸಿವಿಲೈಸೇಷನ್ಸ್ಗಳು ಕೂಡ ಎಲ್ಲಿಂದ ಆರಂಭ ಆದ್ರು? ನದಿ ದಂಡೆಯಿಂದ ತಾನೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರ್ಬೋದು, ನಿಮ್ಮ ರೋಮನ್ ಸಿವಿಲೈಸೇಷನ್ ಇರ್ಬೋದು, ಎಲ್ಲಾನು ಕೂಡ ಎಲ್ಲಿ ನದಿ ನೀರೆಲ್ಲಿ ಇರ್ತದೆ ಅಲ್ಲೇ. ಇಲ್ಲೂ ಅಷ್ಟೇ. ಬನಾರಸ್ ಇರ್ಬೋದು, ಹರಿದ್ವಾರ ಇರ್ಬೋದು, ಪ್ರಯಾಗ್ರಾಜ್ ಇರ್ಬೋದು, ಇವೆಲ್ಲ ನಿನ್ನೆ ಮೊನ್ನೆ ಹುಟ್ಟಿದಂತ ನಗರಗಳಲ್ಲ, ಪ್ರಾಚೀನ 3000-4000 ವರ್ಷ ಇತಿಹಾಸ ಇರೋದು. ಅದನ್ನ ಕಾಪಾಡೋದ್ ಬಿಟ್ಟು ನಮ್ಮ ಪರಂಪರೆಯನ್ನ ಮುಂದುವರಿಸ್ಲಿ, ಬೇಡ ಅಂತ ಇಲ್ಲ. ಆದ್ರೆ ದಿಕ್ ತಪ್ಪಿಸಿ ಜನರಿಗೆ ನೀವು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನೀವು ಮಾಡ್ತಾ ಇದ್ದೀರಾ, ಕಮರ್ಷಿಯಲೈಸ್ ಮಾಡ್ತಾ ಇದ್ದೀರಲ್ಲ, ಅದು ಸರಿ ಅಲ್ಲ. ಅಂಡ್ ಹೂ ಇಸ್ ರೆಸ್ಪಾನ್ಸಿಬಲ್? ಈಗ ಯಾವುದೇ ನದಿ ಮೂಲಗಳು, ಯಾವುದೇ ಜಲ ಮೂಲಗಳು ಕಲುಷಿತ ಆದ್ರೆ ನುಕ್ಸಾನ್ ಯಾರಿಗೆ ಹೇಳಿ? ನೀವೇ ಮೀಡಿಯಾದಲ್ಲಿ ಹಾಕ್ತೀರಾ. ಇಲ್ಲಿ ಯಾವ್ದಾದ್ರು ಈಗ ನಾವು ಬಂದ ಮೇಲೆ 1-2-3 ಪ್ರಕರಣಗಳಾಗಿದೆ. ದಾವಣಗೆರೆನಲ್ಲಿರ್ಬೋದು, ಚಿತ್ರದುರ್ಗದಲ್ಲಿರ್ಬೋದು, ಎಲ್ಲಿ ಕಲುಷಿತ ನೀರಿಂದ ಕೆಲವು ಜನ